ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ ಹೇಳಕಂಟಿ. ಅಯ್ಯೋ ಹುಡುಗಿನ ಹೊಟ್ಟೋದು ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ ಹೇಳಪ್ಪ. ಎಂದಡ ಬಾಡಂಗೆ ನಾನಾ ಇಡ ಬಾಡ ಬಾಡ ಇಡ. ಏನು ಎಂದಡ ಅದು? ಏಯ್ ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ? ದೊಂಬ್ರಾಟ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ ತಲೆ ನೆಟ್ಗಿಲ್ಲ ನಿಂಗೆ ಹಾಕೋದೆಲ್ಲ ಬಗಲಿ ಮೇಡಮ್ ಅವ್ರ ಅರ್ಥ ಮಾಡ್ಕೊಂಡ್ಬಿಟ್ರೇನು? ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ. ಎಲ್ಲರಪ್ಪ ಮೇಡಮ್? ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು, ಸ್ವಲ್ಪ ನೀರು ಕುಡಿಬೇಕು. ಕೊರತೆ ಜೀರಿಗೆ ಬೆಳ್ಳಂ ಎಡ್ತುವಾಡ. ನೀನೇನೇ ಹೇಳು, ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ. ಆ ಅಮೃತಕ್ಕೆ ಆ ಅಮ್ಮನ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ, ನನ್ ಕಿವಿ ಇನ್ನೂ ಗುಯ್ ಅಂತದೆ. ಅದೆಲ್ಲ ಬಿಟ್ಟಾಕಲ್ಲ ಸಿಲ್ಲಿ ಮ್ಯಾಟ್ರಲ್. ಒಟ್ನಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಏನೇ ಆಗ್ಲಿ, ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಉಸ್ತಾರು. ಅವಳ ಹತ್ರ ಮಾತಾಡೋದು, ಈ ಬಂಡೆಗಳಿಗೆ ತಲೆ ಚೆಚ್ಕೊಳ್ಳೋದು ಎರಡು ಒಂದೇಯಾ? ಏನ್ ಚೆಚ್ಕೊಂಡ್ರೇನಮ್ಮ, ನಾವ್ ಮಾಡ್ತಾ ಇರೋದು ಬರೀ ಡ್ರಾಮಾ ತಾನೆ. ಆದ್ರೆ ಒಂದು ಮಂಡ್ಯ, ಈ ವಿಷಯ ನನ್ನ ನಿನ್ನಲ್ಲಿ ಮಾತ್ರ ಇರ್ಬೇಕು. ಮೂರನೇ ಮನುಷ್ಯನಿಗೆ ಲೀಕ್ ಹಾಕೊಡ್ದು. ಲೀಕ್ ಆಗೋಯ್ತಮ್ಮ, ಜಸ್ಟ್ ಈಗ ಲೀಕ್ ಆಯ್ತಮ್ಮ. ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗ ಅವನೇ. ಈಗ ಗೊತ್ತಾಯ್ತು. ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ? ಅಯ್ಯೋ ನಿಮ್ಮ ಯೋಗಿತೆಗೆ ನನ್ನ ಪೀಚಕಾಲ ವೈದ್ಯ. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ, ಕಡಿದ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು? ಹೇಳಿ ಕೇಳಿ ನಾನೊಬ್ಬ ಕಾಲು ಇಲ್ದೇ ಇರೋ ಕುರುಡ. ಕಾಲಿಲ್ದಿರೋ ಕುರುಡನ? ನನ್ ಕೋಪ ಬಂದಾಗ ತೊದಲ್ತೀನಿ, ಏನೇನೋ ಮಾತಾಡ್ತೀನಿ. ನಿಮ್ಗೇನ ರಿಟರ್ನ್ ಆಯ್ತಾ? ಕುಳ ಕಡೆ ಕುಳ ಇಲ್ಲಿ. ನನ್ ಮಗನೇ ಕಾಯಿಲೆ ಇಲ್ಲ ಕಸಾಲೆ ಇಲ್ಲ, ದನ ತಿಂತಾ ಇದ್ಯಾ? ಇಲ್ಲ ಅಲ್ಲಿ ನಾನು ಎಸ್ಕೇಪ್. ನಿನ್ಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ನನಗೆ ಕೋಪ ಬಂದರೆ ಮನುಷ್ಯನಲ್ಲ ನಾಯಿ. ನೀನ್ ದಯವಿಟ್ಟು ಸೀಳ್ ನಾಯಿ ಮಾತ್ರ ಆಗ್ಬೇಡ. ನೀನ್ ಕಾಯಿ ಹಿಡ್ಕೊತೀನಿ. ಏನ್ ಮಾಡ್ಬೇಕು ಹೇಳ? ಹಂಗ್ ಬನ್ರಿ ದಾರಿಗೆ ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ ಅಕೌಂಟ್ ಬರ್ತಲ್ಲ, ಈ ಕಳ್ಳೆ ಬೀಜ ಪಿಸ್ತಾ ಬಾದಾಮಿ ಅದೆಲ್ಲ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ ಕಾಲು ಚೆನ್ನಾಗಿ ಗೊತ್ಬಿಡಪ್ಪ. ಆಯ್ತಣ್ಣ. ಏನ್ ಕುಡಿ ಕರಿತಾ ಇದೆಯಾ? ಇನ್ನು ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್? ವಿತೌಟ್ ಆಯಿಲ್. ಕಷ್ಟ ಆಗತ್ತೆ, ಟ್ರೈ ಮಾಡ್ತೀರಣ್ಣ. ಏನಾದ್ರು ಮಿಸ್ ಮಾಡಿದ್ರ ಎಲ್ಲ ಮೀಟ್ರು? ಯಾವ ಮೀಟ್ರು? ಧರ್ಮ ಮೀಟ್ರು. ಮೀಟ್ರು ನಾ ಓದ್ತೀನಿ. ನಿಮ್ಮ ಮ್ಯಾಟ್ ಬದುಕೋದ್ ಕಲಿಯೋ ಪಿಕ್ನಾಸಿ. ಕಾಲು ಮಂಡ್ಯ ಯಾರು ನೋಡಿಲ್ಲ. ಬದುಕಿನ ಹಣತೆ ಮಂಡ್ಯ ನೋಡಿದೇನೋ ಬಿಟ್ಟಿ ಹಾಲು ಹಂಚಿರ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನೇನು ಅವತಾರ ಮಾಡ್ತಾವನೆ. ಬಿಡ್ಬಾರ್ದು ಕಣೋ ನನ್ ಮಗನ. ಮಂಡ್ಯ ಎಲ್ಲೋಗ್ತಾ ಇದ್ರು? ಆ ನನ್ನ ಮಗ ಏನು ಕಮ್ಮಿ ಅವಮಾನ ಮಾಡತ್ತಾ? ಏನ್ ಕಮ್ಮಿ ದೌರ್ಜನ್ಯ ಮಾಡತ್ತಾ? ನಮ್ ಕೈ ಮಾಡಬಾರ್ದೆಲ್ಲ ಮಾಡತ್ತಾ? ಇವತ್ತೊಂದು ಬಿಡಕ್ಕಿಲ್ಲ, ಇವತ್ತೊಂದು ಕೊಲೆ ಮಾಡ್ತೀನಿ. ಮಂಡ್ಯ ನಿಂಗೆ ಬುದ್ಧಿ ಆಯ್ತಾ? ನಾವೇನ ಅವ್ನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ನೀನ್ ನನ್ನ ಉತ್ಸಾಹ ತಣ್ಣಿ ಇವತ್ತು ಬಿಟ್ಟಿಯಲ್ಲೋ. ಇವು ಬಂದ ಕಣ ಏನು ಗಾಟ ಮಾಡಿದ್ಮೇಲೆ ಶಾಂತನಾಗೋ ಶಾಂತನಾಗೋ ಶಾಂತನಾಗಯ್ಯ. ದೇಹಕ್ಕೆ ಉಸಿರೇ ಸದಾಕಾರ ಇಲ್ಲ ಆಧಾರ, ದಾನವೇ ನಮ್ಮ ಆಸ್ತಿಯಮ್ಮ. ಏನ್ರು ಕೆಟ್ಟ ಮುಖ ಹಾಕೊಂಡು ಕೂತಿದ್ದೀರಾ? ಬಾಸ್ ಬಂದವರೇ, ಕರ್ಕೊಂಡೋಗಿ ಮಂಚದ ಮೇಲೆ ಕೂರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಅಣ್ಣ ಬಂದೆ ಅಣ್ಣ. ನಿಮ್ ಸೇವೆ ಅಣ್ಣ ಮುಖ್ಯ. ಬರ್ತೀರಣ್ಣ. ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರು ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕ್ವೈರಿ? ನೀನು ನನಗೆ ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ ನೋಡು. ಸಾರಿ ಬಾಸ್, ನಿಮ್ ಕಾಲ್ ಲಾಪ್ಸಾಗಿದೆ. ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲಾಪ್ಸಾಗಿದೆ ಅಲ್ವಾ? ಲೇ ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನೀನ ತುಳ್ಕೊಳ್ಳೋ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲ್ ಇಟ್ಕೋಬೇಕಾ? ಏನಿವಾಗ ಏನಿವಾಗ
ಅದಂಗೆ ಬಾಸ್ ಅವನ್ ಕಾಲ್ನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳಕ್ಕೆ ಅವನೇನ್ ಯೋಗ ಪಟುನ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ ಎರಡೂ ಅಲ್ವಲ್ಲ. ಅವನು ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿಲ್ಲಿ ಅನ್ನೋ ರೈತನ ಮಗ ಅಲ್ವೇ? ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸೈಡ್ ಪ್ಲೀಸ್. ಟಡಕ್ ಲೇ, ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ. ನೀನೊಂದು ಕೆಲಸ ಮಾಡೋ, ನೀನ್ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವು ಮಾಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲ್ನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಅಮ್ಮ, ನೀನ್ ಎಂತ ಎಣ್ಣೆ ತಗೊಂಬಂದು ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ 2 ಲೀಟರ್ ಬಾದಾಮಿ ಹಾಲು, ಒಂದು 3 ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ? ಅದರ ಅವಶ್ಯಕತೆ ಇಲ್ಲ ರಾಜಾ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚ ಎತ್ಕೊಂಡು PT ಉಷನ್ ಅಣ್ಣನ್ ತರ ಟ್ರಯೋ ಅಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು, ಒತ್ಲಾ? ಹಂಗ್ ಬಾ ದಾರಿಗೆ. ಹಂಗೆ ಮೀಟರ್ ಒತ್ತದ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ಹೋಗಲೇ ಏನು ನೋಡಲಿ. ಏನಿದು? ಡಾಕ್ಟ್ರು ಪೇಷಂಟು ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ. ಹೇಗಿದ್ದೀರಾ ನಾಯರ್ ಅವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರ್ ಅವ್ರೆ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದ್ ಬೇಡ. ಇದೇನ್ ಕಡ್ಡಿ ತಗೊಂಬಿಟ್ಟವ್ರೆ? ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಂ ಗಂಗಾಧರಂಗು ಇದೇ ತರ ಕಾಯಿಲೆ ಬಕ ಮುಚ್ಕೊಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಮಂಡ್ಯ ಬಂದೆ ಬಂದೆ ಬಂದೆ. ವಾಮೋನೆ ವಾಮೋನೆ ದೈವ ಕಾಲೆ. ಏನಾದ್ರೂ ಫೀಲಿಂಗ್ಸ್ ನಡೀತಾ ಇದೆಯಾ ಬಾಸ್? ಕುಡ್ತಾನಾದ್ರೂ ಆಗ್ತಾ ಇರ್ಬೇಕಲ್ಲ. ನೀನ್ ಕೆರ್ಕೋಬೇಕಷ್ಟೇ, ನನಗೇನು ಆಗ್ತಾ ಇಲ್ಲ. ಓ, ಹಂಗಾರ ಮಂತ್ರ ಹಾಕ್ಲೇಬೇಕಪ್ಪ. ಹಾಕ್ಲೇಬೇಕಪ್ಪ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತಮತ್ತರಿ ಪುಷಂಡ ಸರ್ವಂತ್ರಾಕ್ಷತೆ ಸರ್ವತಂತ್ರಾಕ್ಷತೆ ಸರ್ವಯಂತ್ರಾಕ್ಷತೆ ಪಾಹಿ ಮಾಂ ಪಾಹಿ ಮಾಂ. ಬೋಲೋ ನಾಯರ್, ಕುಚ್ ಹೋ ರಹಾ ಹೈ? ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಮಂಡಿದೆ ಪ್ರಾಬ್ಲಮ್. 1 2 ಗಂಟೆ 2 ಇಂಚ್ ಕೆಳಗ ಹಾಕ. ನಾಯರ್ ಕೇಟ ಏದಾದ್ರು ಫೀಲಿಂಗ್ಸ್ ಒನ್ನು? ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನೋಡಿ ನನ್ನ ಮನ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ಅರೆ ಅಜ್ಜಿ ಆವೋಜಿ. ನಮ್ ಗಂಜಾಂ ಗಂಗಪ್ಪನ್ಗೂ ಹಿಂಗೇನೆ. ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ಲವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಇನ್ನೂ ಕಾಯಿಲೆ ವಾಸಿ ಆಗ್ಲಿಲ್ವಾ? ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ, ಬಿಟ್ಟಿ ತಿಂಡಿ, ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತಿಗೆ ಇಷ್ಟು ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನಡೀರಿ ನಡೀರಿ, ನನಗೆ ಗೊತ್ತು ಮಗುವಿಗೆ ನಡೆಸಬೇಕು ಅಂತ. ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುನಗೆ. ಸ್ಟಾಪ್ ದ ಗಾಡಿ. ಮಂಡ್ಯ, ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ? ಇವತ್ತೇ ಕೊಟ್ಬಿಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮಾತ್ರ. ಹಂಗನ್ನು ಮತ್ತೆ